ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಬಿಂದು. ಇದು ಒಂದು ಹೊಸ ಕತೆ ಮುದುಡಿದ ತಾವರೆ. ಕತೆ ಶುರುವಾಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಕಥೆಯನ್ನು ಶುರು ಮಾಡೋಣ. ಅವಳು ಪ್ರಜ್ಞೆ ತಪ್ಪಿದ್ದ ಅವನನ್ನು ನೋಡ್ತಾಳೆ. ತನ್ನ ಕಚ್ಚಿದ ಹಲ್ಲುಗಳ ಹಿಂದೆ ಹೃದಯ ವಿದ್ರಾವಕ ನೋವು. 1 ಗಂಟೆ. ಅವಳು ಅಥವಾ ಅವನು ಯಾರು ಗೊತ್ತಿಲ್ಲ. ಆದರೆ ಈಗ ಅವನು ಯಾರೆಂದು ತಿಳಿಯದಿದ್ದರೂ ಅವನೊಂದಿಗೆ ಈ ಕೋಣೆಯಲ್ಲಿ ಅವಳು ಹೇಗೆ ಒಬ್ಬಂಟಿಯಾಗಿದ್ದಾಳೆಂದು ಅವಳು ಗೊಂದಲಕ್ಕೆ ಒಳಗಾಗಿದ್ದಾಳೆ. ಕಣ್ಣೀರು ಅವಳ ಕೆನ್ನೆಗಳಲ್ಲಿ ಹರಿಯುತ್ತಾ ಅವಳ ಹೃದಯವನ್ನು ಮುಟ್ತಾ ಇದ್ದಂತೆ ಆ ಗಂಟೆಯಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಅವಳು ಮತ್ತೆ ಮತ್ತೆ ನೆನಪಿಸಿಕೊಂಡ್ಳು. ತನ್ನ ಕೊಳಕು ದೇಹವನ್ನು ನೋಡುತ್ತಾ ಸಾಯುವ ಹುಚ್ಚು ಆಲೋಚನೆ ಅವಳನ್ನು ಆವರಿಸಿತ್ತು. ಕೇವಲ 1 ಗಂಟೆ ಹಿಂದೆ ನಡೆದಂತಹ ಆ ಒಂದು ಘಟನೆ ಇವಳ ಜೀವನವನ್ನೇ ಬದಲಾಯಿಸಿತು. ಆದರೆ ಅವಳು ಅಸಹಾಯಕಳಾಗಿದ್ದಾಳೆ ಮತ್ತು ಸಾಯಲು ಅಸಮರ್ಥಳೂ ಆಗಿದ್ದಾಳೆ. ಈ ಕಡೆ ಬದುಕಕ್ಕೂ ಆಗದೆ ಸಾಯೋಕ್ಕೂ ಆಗದೆ ತುಂಬ ಕಷ್ಟಪಡ್ತಿದ್ದಾಳೆ. ತಾನು ಸತ್ತರೆ ತನ್ನನ್ನು ನಂಬಿದ ಅಜ್ಜಿ ಅಸಹಾಯಕಳಾಗ್ತಾಳೆ, ಅವಳಿಗೆ ದಿಕ್ಕಿಲ್ಲದ ಹಾಗೆ ಆಗುತ್ತೆ ಎಂಬ ಭಯ ಅವಳನ್ನು ಅಸಹಾಯಕಳನ್ನಾಗಿ ಮಾಡುತ್ತದೆ. ಕೊನೆಗೆ ಸುತ್ತಮುತ್ತ ನೋಡಿ ಅವನಿನ್ನೂ ಮಲಗಿದ್ದಾನೆ. ನೆಲಕ್ಕೆ ಬಿದ್ದ ತನ್ನ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಹಾಕ್ಕೊಂಡು ಕೋಣೆಯಿಂದ ಒಂದೇ ಉಸಿರಿಗೆ ಹೊರಗೆ ಹೋಗ್ತಾಳೆ. ಸುಮಾರು 1 ಗಂಟೆಯ ಸಮಯ. ಆಮೇಲೆ ಅವನು ಎಚ್ಚರವಾದಾಗ ತನ್ನ ಪರಿಸ್ಥಿತಿಯನ್ನು ನೋಡ್ಕೊಳ್ತಾನೆ. ಕೊನೆಗೆ ಅವಳನ್ನು ಹುಡುಕ್ತಾನೆ. ಆದರೆ ಕೋಣೆಯ 4 ಗೋಡೆಗಳು ಅವನನ್ನು ಅಪಹಾಸ್ಯ ಮಾಡ್ತಾ ಇದ್ದಾವೆ. ಅವಳು ಇಲ್ಲಿಲ್ಲ ಅಂತ ಹೇಳಿದಾಗ ಅವನು ಅಸಹನೆಯಿಂದ ಹಾಸಿಗೆಯಿಂದ ಎದ್ದು ಅವಳ ಬಗ್ಗೆ ಏನಾದರೂ ಮಾಡಿ ಮಾಹಿತಿ ಪಡೀಲೇಬೇಕು ಅಂತ ಹೇಳಿ ರಿಸೆಪ್ಷನ್ ಅಂದರೆ ಸ್ವಾಗತ ಕೋಣೆಗೆ ಕರೆ ಮಾಡ್ತಾನೆ. ದಯವಿಟ್ಟು ಕ್ಷಮಿಸಿ ಸರ್, ಯಾವುದೇ ಮಾಹಿತಿ ಇಲ್ಲ ಅಂತ ಸ್ವಾಗತಕಾರನ ಮಧುರವಾದ ಧ್ವನಿಯು ಅವನ ಕೋಪವನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಿಸುತ್ತೆ. ಇದರಿಂದಾಗಿ ಅವನು ತನ್ನ ಕೈಯಲ್ಲಿದ್ದ ಫೋನನ್ನು ಕೈಬಿಟ್ಟು 2 ಕೈಗಳಿಂದ ತನ್ನ ಕೂದಲನ್ನು ಹಿಡಿದುಕೊಂಡು ತಲೆ ಕೆಟ್ಟವನ ರೀತಿ ವರ್ತಿಸೋಕೆ ಶುರು ಮಾಡ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಎಲ್ಲವೂ ಕೈ ಮೀರಿ ಹೋಗಿದೆ ಅಂತ ಅನಿಸ್ತಾ ಇದೆ. ಆ ಕೋಣೆಯಲ್ಲಿ ಅವಳಿರುವ ಯಾವುದೇ ಕುರುಹು ಖಂಡಿತ ಇರಲಿಲ್ಲ. ಅವನಿಗೆ ಅವಳ ಹೆಸರು ಕೂಡ ತಿಳಿದಿರಲಿಲ್ಲ. ಅವನಿಗೆ ತಿಳಿದಿದ್ದೆಲ್ಲ ಚಂದ್ರನ ಬಿಂಬದಂತಹ ಅವಳ ಅದ್ಭುತವಾದ ಮುಖ, ಅವನ ಅಪ್ಪುಗೆಯಲ್ಲಿ ಕರಗಿ ಹೋಗುತ್ತಿದ್ದಂತಹ ಅವಳ ತನು. ಒಬ್ಬರಿಗೊಬ್ಬರು ಏನು ತಿಳಿಯದೆ ಭೇಟಿಯಾಗುವ ಇಬ್ಬರು ವ್ಯಕ್ತಿಗಳ ತನುಗಳು, ಅವರ ಮನಸ್ಸುಗಳು ಒಂದಾಗಿ ಬಂಧಕ್ಕೆ ದಾರಿ ಮಾಡಿಕೊಡುತ್ತವೆಯೇ ಅಥವಾ ಅವರ ಮೊದಲ ಭೇಟಿ ಏನಾಗಬಹುದೋ ಗೊತ್ತಿಲ್ಲ. ಕಾಲು ಎಳಿತಾ ಇದ್ದಾವೆ. ಒಳಗಿನಿಂದ ಬೆಚ್ಚಗಿನ ಹಾವಿ ಅನ್ನೋದು ಹೊರಬರ್ತಾ ಇದೆ. ನಾನು 1 ಹೆಜ್ಜೆ ಇಡ್ತಿದ್ದಂತೆ ನನ್ನ ಇಡೀ ಹೊಟ್ಟೆ ಒಂದು ರೀತಿಯ ನೋವನ್ನು, ಸಂಕಟವನ್ನು ಅನುಭವಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ನನಗೆ ಆಲಸ್ಯದಿಂದ ತಲೆ ತಿರುಗುವಿಕೆ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ಕುಳಿತುಕೊಳ್ಬೇಕು ಅನ್ನಿಸ್ತಾ ಇದೆ. ಹೇಗೋ ಅವಳು ಆಟೋ ಹಿಡಿದು ನಿಧಾನವಾಗಿ ಮನೆಯನ್ನು ತಲುಪ್ತಾಳೆ. ಆದರೆ ಬಾಗಿಲು ತಟ್ಟುವಷ್ಟು ತಾಳ್ಮೆ ಇಲ್ಲದೆ ಕೊನೆಗೆ ಮನೆ ಬಾಗಿಲಲ್ಲೇ ಕುಳಿತುಕೊಳ್ತಾಳೆ. ಅದೇ ಸಮಯಕ್ಕೆ ಕತ್ತಲಾಗಿದ್ದರೂ ಮೊಮ್ಮಗಳು ಮನೆಗೆ ಯಾಕೆ ಬಂದಿಲ್ಲ ಅಂತ ಯೋಚಿಸ್ತಾ ಇದ್ದಾರೆ ಅಜ್ಜಿ ಭಾನುಮತಿ. ಬಾಗಿಲನ್ನು ತೆರೀತಾಳೆ. ಮೊಮ್ಮಗಳ ಬರುವಿಕೆಯನ್ನು ಕಾಯ್ದು ಬಾಗಿಲನ್ನು ತೆರೆದಾಗ ತನ್ನ ಮೊಮ್ಮಗಳು ನೋಡಿದರೆ ಬಹಳ ಸುಸ್ತಾದ ರೀತಿಯಲ್ಲಿ ಕಾರಿಡಾರ್ನಲ್ಲಿ ಗೊಂದಲದಿಂದ ಇರುವುದನ್ನು ನೋಡಿ, ಏನಾಯಿತು ಸಾವೇರಿ, ಇಲ್ಲಿ ಯಾಕೆ ಕುಳಿತಿದೀಯಾ ಅಂತ ಕೇಳ್ತಿದ್ದಾಳೆ. ಕಷ್ಟಪಟ್ಟು ಕುಳಿತಿರುವಪ್ಪ ಸಾವೇರಿ ಏನು ಹೇಳಕ್ಕೆ ಸಾಧ್ಯ. ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅಜ್ಜಿ ತನ್ನ ಮೊಮ್ಮಗಳು ಬಿಸಿ ಕೆಂಡದಂಗೆ ಉರಿತಾ ಇರೋದನ್ನು ನೋಡಿದ್ಲು. ಅವಳು ಇನ್ನಷ್ಟು ಚಿಂತಾತೀತಳಾಗಿ ಅವಳನ್ನು ನಿಧಾನವಾಗಿ ಮಲಗುವ ಕೋಣೆಗೆ ಕರೆದೊಯ್ದು ಮಲಗಿಸಿ ಒದ್ದೆಯಾದ ಬಟ್ಟೆಯಿಂದ ಅವಳ ದೇಹವನ್ನು ಒರೆಸಿ ಕ್ಲೀನ್ ಮಾಡೋಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಎಷ್ಟು ನಡುಕ್ತಾ ಇದ್ದಾಳೆ ಅಂದರೆ ತುಂಬ ಬಿಸಿಯಾಗಿಬಿಟ್ಟಿದೆ. ಜ್ವರ ಬಂದಿದೆಯೇನೋ ಅನ್ನಿಸ್ತಾ ಇತ್ತು. ಅವಳ ಮನಸ್ಸಿನಲ್ಲಿರುವ ಉರಿಯುತ್ತಿರುವ ಆ ಪರ್ವತವು ಅವಳ ದೇಹದ ಮೇಲೆ ತನ್ನ ವೈಭವವನ್ನು ತೋರಿಸ್ತಾ ಇದ್ದರೆ, ಭಾನುಮತಿಯಲ್ಲಿ ಕೈಯಲ್ಲಿರುವಂತಹ ಥರ್ಮಾಮೀಟರ್ ಪ್ರಕಾರ ಕಾವೇರಿಯ ದೇಹದ ಉಷ್ಣತೆಯು ಸರಾಸರಿ
103 ಡಿಗ್ರಿ ತಾಪಮಾನವನ್ನು ತೋರಿಸ್ತಾ ಇದೆ. ಇಷ್ಟೊಂದು ಒಂದೇ ಬಾರಿಗೆ ಹೇಗೆ ಇರೋಕ್ಕೆ ಸಾಧ್ಯ ಅಂತ ಭಾನುಮತಿಗೆ ತಲೆ ಕೆಟ್ಟೋಯ್ತು. ನಿಜವಾಗಿಯೂ ಏನಾಯಿತು ಅಂತ ಭಾನುಮತಿ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ತನ್ನ ಮುದ್ದಿನ ಮೊಮ್ಮಗಳಿಗೆ ಈ ಥರ ಆಗಬೇಕಾ? ನಿಮ್ಮ ಮೊಮ್ಮಗಳು ನೈತಿಕತೆಯನ್ನು ಕಳ್ಕೊಂಡು ಜೀವಂತ ಬಂಡೆಯಂತೆ ಆಗಿಬಿಟ್ಟಿದ್ದಾಳೆ ಅಜ್ಜಿ. ಇದು ನಿಮಗೆ ತಿಳಿದ್ರೆ ನೀವು ಅದನ್ನು ಖಂಡಿತ ಸಹಿಸಲು ಸಾಧ್ಯವಾಗ್ತಿರಲಿಲ್ಲ. ನಾನು ಅದನ್ನು ನನ್ನೊಳಗೆ ಮರೆಮಾಡಿ ಈ ನರಕವನ್ನು ಸಹಿಸ್ಕೊಳ್ಬೇಕು ಅಂತ ಯೋಚಿಸ್ತಾ ಅವಳ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾ ಇದ್ದಾಳೆ. ಅವಳು ಭಾನುಮತಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗ್ತಾಳೆ. ಕಥೆಯನ್ನು ಹೇಳೋಕೆ ಶುರು ಮಾಡ್ತಾಳೆ ಸಾವೇರಿ. ನಾನು ನನ್ನ ಸ್ನೇಹಿತೆಯೊಂದಿಗೆ ಬರುತ್ತಿರುವಾಗ ಒಂದು ಹುಚ್ಚುನಾಯಿ ನನ್ನನ್ನು ಕಚ್ಚೋಕೆ ನನ್ನ ಹಿಂದೆ ಓಡಿ ಬಂತು. ನನಗೂ ಭಯ ಆಗಿ ನಾನು ಭಯದಿಂದ ಜೋರಾಗಿ ಓಡೋಕ್ಕೆ ಶುರು ಮಾಡಿದೆ. ಅದಕ್ಕಾಗಿಯೇ ನನಗೆ ಜ್ವರ ಬಂತು. ಅದು ಕೂಡ ನನ್ನ ಅಟ್ಟಾಡಿಸ್ಕೊಂಡು ಬಂದಿದ್ದರಿಂದ ಕೆಳಗಡೆ ಬಿದ್ದು ಗಾಯ ಕೂಡ ಆಯಿತು. ಒಂದಕ್ಕೊಂದು ಸೇರಿಸ್ತಾ ಏನೇನೋ ಹೇಳಿದ್ಲು. ಓಹೋ, ಆ ಕೆಟ್ಟ ನಾಯಿ ನಿನ್ನನ್ನು ಎಲ್ಲೂ ಕಚ್ಚಿಲ್ಲ ತಾನೇ? ಅವರು ಉದ್ವಿಗ್ನತೆಯಿಂದ ಕೇಳ್ತಾರೆ. ಯಾಕೆ ಅಳ್ತಿದೀಯಾ? ಸಾವೇರಿಯ ಬೆಚ್ಚಗಿನ ಕಣ್ಣೀರು ಭಾನುಮತಿಯ ಮಡಿಲನ್ನೇ ಒದ್ದೆ ಮಾಡ್ತಾ ಇದೆ. ಇಷ್ಟು ಸಣ್ಣದಕ್ಕೆ ಯಾರಾದರೂ ಅಳ್ತಾರೆಯೇ? ನಾನು ಹೋಗಿ ಸ್ವಲ್ಪ ಕುಂಕುಮ ತರ್ತೇನೆ. ನಿನ್ನ ಜ್ವರ ನನ್ನ ಕೈಯಿಂದಲೇ ಹೋಗ್ತದೆ. ಅಲ್ಲಿಯವರೆಗೆ ಈ ಒದ್ದೆ ಪಟ್ಟಿಯನ್ನು ಇಡು. ಭಾನುಮತಿ ಸಾವೇರಿಯ ತಲೆಯನ್ನು ದಿಂಬಿನ ಮೇಲೆ ಇಟ್ಟು ಅಡಿಗೆ ಮನೆಗೆ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಅವಳಿಗೆ ತನ್ನನ್ನು ತಾನು ನೋಡಿಕೊಳ್ಳಲು ಸಹ ತುಂಬ ಮುಜುಗರ, ಅಸಹ್ಯ ಭಾವನೆ, ಒಂದು ರೀತಿಯ ನೋವು, ಆತಂಕ. ಅವಳು ಟವೆಲನ್ನು ಹಿಡಿದು ಬಾತ್ರೂಮ್ಗೆ ಹೋಗ್ತಾಳೆ. ಅವಳು ತನ್ನ ಬಟ್ಟೆಗಳನ್ನು ತೆಗೆದು ತಣ್ಣನೆಯ ಶವರ್ ಅಡಿಯಲ್ಲಿ ನಿಂತ್ಕೊಳ್ತಾಳೆ. ಅವಳ ತಲೆಯಿಂದ ಸುರಿಯುವಂತಹ ನೀರು ಧಾರಾಕಾರವಾಗಿ ಸುರಿಯುವ ಕಣ್ಣೀರಿನ ಜೊತೆಗೆ ಅವಳೊಳಗಿನ ನೋವನ್ನು ಇನ್ನಷ್ಟು ಮಗದಷ್ಟು ಹೆಚ್ಚಿಸ್ತಾ ಇದೆ. ಅವನ ಕೈಯಲ್ಲಿ ನಚ್ಚುಗುಜ್ಜಾಗಿದ್ದ ತನ್ನ ತನು ಮೇಲಿನ ಕೆಂಪು ಹಲ್ಲಿನ ಗುರುತುಗಳು ಮತ್ತು ಉಗುರು ಗುರುತುಗಳನ್ನು ನೋಡ್ತಿದ್ದ ಹಾಗೆ ಸಾವೇರಿ ಇಡೀ ದೇಹವು ನಡುಗಿತ್ತು. ಮತ್ತೆ ಏನಾಯಿತು ಅಂತ ಯೋಚಿಸುತ್ತಾ ತಾಳ್ಮೆ ಕಳೆದುಕೊಂಡು ನಿರ್ಧಾರಕ್ಕೆ ಬರುವವರೆಗೂ ಅವಳು ಶಬ್ದ ಮಾಡದೆ ಅಳ್ತಾ ಇದ್ಲು. ಅವಳು ಸ್ನಾನ ಮಾಡಿ ತನ್ನ ಇಡೀ ಬಟ್ಟೆಗಳನ್ನೆಲ್ಲ ಧರಿಸಿಕೊಂಡು ಕೂದಲಿಗೆ ಟವಲನ್ನು ಸುತ್ತಕೊಂಡು ಹೊರ ಬರ್ತಿದ್ದಾಳೆ. ಒಂದೊಂದು ಕಾಲುಗಳನ್ನು ನೆಲದ ಮೇಲೆ ಹೂರುತ್ತಾ ಇದ್ರೆ ನಿಜವಾಗಿಯೂ ಬಂಡೆ ಕಲ್ಲನ್ನು ತಲೆ ಮೇಲೆ ಹೊತ್ಕೊಂಡು ನಡೆಯೋ ರೀತಿ ಭಾಸವಾಗ್ತಿದೆ ಅವಳಿಗೆ. ಪಾಪ ಭಾನುಮತಿಗೆ ನಿಜ ಸತ್ಯ ಗೊತ್ತಿಲ್ಲ. ತನ್ನ ಮಗುಗೆ ಈ ರೀತಿಯಾಗಿದೆಯಲ್ಲ ಅಂತ ಆ ನಾಯಿಗೆ ಶಪಿಸುತ್ತಾ ತನ್ನ ಕೈಯಲ್ಲಿದ್ದ ಮದ್ದನ್ನು ಸಾವೇರಿಗೆ ಕೊಟ್ಲು. ಅವಳ ಕೂದಲನ್ನು ಒಣಗಿಸಿ ಅದಕ್ಕೆ ಕೇಸರಿ ಮತ್ತು ಅರಿಶಿನವನ್ನು ಬೆರೆಸಿ ಧೂಪ ಕೂಡ ಹಾಕಿದ್ಲು. ಅಜ್ಜಿಯ ಗದರಿಕೆಗೆ ದುರ್ಬಲವಾಗಿ ನಗುತ್ತಾ ಸಾವೇರಿ ಖಾಲಿ ಲೋಟವನ್ನು ಪಕ್ಕಕ್ಕೆ ಇರಿಸಿ ದಣಿದ ದೇಹ ಮತ್ತು ನಿಯಂತ್ರಿಸಲಾಗದ ಮನಸ್ಸಿನಿಂದ ನಿದ್ರೆ ಮಾಡ್ತಾ ಇದ್ದಾಳೆ. ಈಗ ತಾನೇ ನಿದ್ರೆ ಬರೋಕ್ಕೆ ಸಾಧ್ಯ? ಚಿಂತೆ ಇಲ್ಲದವನು ಮಾತ್ರ ನಿದ್ದೆ ಮಾಡ್ತಾನೆ. ಸಾವೇರಿ ಹೋದ ನಂತರ ಅವನು ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದಾನೆ. ಅವನ ಮನಸ್ಸು ಖಾಲಿಯಾಗಿತ್ತು. ಅವನ ಆತ್ಮವು ಅವನನ್ನು ಬಿಟ್ಟು ಹೋದಂತೆ ಫೀಲ್ ಆಗ್ತಾ ಇದೆ ಮತ್ತು ಜಗತ್ತು ಕತ್ತಲೆಯಾಗಿತ್ತು. ಅವನ ದೇಹಕ್ಕೆ ಇನ್ನೂ ಅಂಟಿಕೊಂಡಿರುವ ಅವಳ ಸುಗಂಧ ದ್ರವ್ಯವು ಅವಳ ಸ್ಪರ್ಶವನ್ನು ನೆನಪಿಸ್ತಾ ಇದೆ. ಆದರೆ ಅವನು ಅಸಹನೆಯಿಂದ ತಲೆ ಅಲ್ಲಾಡಿಸಿದ್ದ. ಕೋಣೆಯ ಮೂಲೆಯಲ್ಲಿ ಸಂಗ್ರಹಿಸಿದ ಶರ್ಟನ್ನು ಧರಿಸಿ ಸ್ವಾಗತ ಮೇಜಿನ ಕಡೆಗೆ ನಡೀತಾನೆ. ಪಾಪ, ಯಾವುದೋ ಒಂದು ಹುಡುಗಿಯನ್ನು ಕರೆದುಕೊಂಡು ಬಲವಂತವಾಗಿಯೋ ಅಥವಾ ಮತ್ತೆ ಯಾವ ರೀತಿ ಅವರ ನಡುವೆ ಇದೆಲ್ಲ ನಡೆದಿರಬಹುದೋ ಗೊತ್ತಿಲ್ಲ ಅಂತ ನಾವು ಯೋಚನೆ ಮಾಡ್ಬೋದು. ಬಟ್ ಮ್ಯಾನೇಜರ್ ಸೇರಿದಂತೆ ಎಲ್ಲರೂ ಅವನನ್ನು ನೋಡಿದ ತಕ್ಷಣ ಗಟ್ಟಿಯಾಗಿ ನಿಲ್ತಾರೆ ಮತ್ತು ವಿನಮ್ರವಾಗಿ ನಿಲ್ಲುವ ಸ್ಥಾನಕ್ಕೆ ಬರ್ತಾರೆ. ಅವನು ಯಾವುದೇ ಕಾಳಜಿ ವಹಿಸುವ ಮನಸ್ಥಿತಿಯಲ್ಲಿಲ್ಲದ ಮ್ಯಾನೇಜರ್ ಕಡೆಗೆ ನೋಡಿ, ಇಂದು ಸಂಜೆ 7 ಗಂಟೆಯಿಂದ ಇಲ್ಲಿಯವರೆಗೆ ಎಲ್ಲ ಹೋಟೆಲ್ CCTV ದೃಶ್ಯಾವಳಿಗಳು ನನಗೆ ಬೇಕು. ಅದನ್ನೆಲ್ಲ ನನ್ನ ವೈಯಕ್ತಿಕ ಸಂಖ್ಯೆಗೆ ಕಳಿಸ್ಕೊಡಿ ಕ್ವಿಕ್ಕಾಗಿ ಅಂತ ಹೇಳ್ತಾನೆ. ಎಸ್ ಸರ್, ಖಂಡಿತ ಕಳಿಸ್ಕೊಡ್ತೀವಿ. ಸ್ವಲ್ಪ ಹೊತ್ತಿನಲ್ಲಿ ಇಡೀ ದೃಶ್ಯಾವಳಿಗಳು ನಿಮ್ಮ ನಂಬರ್ಗೆ ಕಳಿಸ್ತೇವೆ ಸರ್. 2 ನಿಮಿಷ ಈಗ ಕುಳಿತುಕೊಳ್ಳಿ ಸರ್, ಚಾಲಕ ಕಾರು ತರೋಕೆ ಅಂತ ಹೇಳಿ ಹೋಗಿದ್ದಾನೆ ಅಂತ ಮ್ಯಾನೇಜರ್ ವಿನಯಪೂರ್ವಕವಾಗಿ ಗೌರವದಿಂದ ಹೇಳ್ತಾರೆ. ಈಗ ಪಾಪ ಆ ಹುಡುಗನಿಗೆ ಆ ಮ್ಯಾನೇಜರ್ನ ಗೌರವ, ಆ ಒಂದು ಗತ್ತು ಎಲ್ಲವನ್ನ ಬಿಟ್ಟು ಆತನಿಗೆ ಒಂಚೂರು ನೆಮ್ಮದಿ ಬೇಕಾಗಿತ್ತು. ಅವನಲ್ಲೇನೋ ತಲೆಯಲ್ಲಿ ಕುರಿತಾ ಇದೆ. ಬೇಡ ಬೇಡ, ನಾನು ಹೊರಡ್ತಾ ಇದ್ದೇನೆ, ಬೇಗ ಕಳಿಸ್ಕೊಡು. ಅವನು ಮತ್ತೆ ಹೇಳಿ ಸ್ವಾಗತ ಪ್ರದೇಶದಿಂದ ಹೊರಬರ್ತಾನೆ.
ಮೆಟ್ಟಿಲುಗಳನ್ನು ಇಳಿಯುವ ಮೊದಲು ಕಾರಿನಲ್ಲಿ ಕುಳಿತು ಆ್ಯಪ್ನಲ್ಲಿ ಸಾವೇರಿಯ ಬಗ್ಗೆ ಓದ್ತಾ ಇದ್ದಾನೆ. ಸಾವೇರಿಯ ಬಗ್ಗೆ ಯೋಚಿಸ್ತಾ ಕಳೆದು ಹೋಗ್ತಾ ಇದ್ದಾನೆ. ಸಾವೇರಿ ಎಲ್ಲಿಂದ ಹುಡುಕಬೇಕು ಯೋಚಿಸುವ ಮೊದಲೇ ಕಾರ್ ತನ್ನ ಬಂಗಲೆಯ ಮುಂದೆ ಬಂದು ನಿಂತು ಬಿಡುತ್ತೆ. ಅವಳ ಹೆಸರು ತಿಳಿದಿಲ್ಲವಾದರೂ ಕೂಡ ಅವಳ ನೋಟವನ್ನು ಆಧರಿಸಿ ಅವಳನ್ನು ಹುಡುಕೋಕೆ ನಿರ್ಧರಿಸ್ತಾನೆ. ಯಾಕಂದರೆ ಅವಳ ಮುಖವನ್ನು ಖಂಡಿತ ದಿಟ್ಟಿಸಿ ನೋಡೇ ನೋಡಿರ್ತಾನೆ ಅಲ್ವಾ. ಚಾಲಕನು ವಿನಮ್ರವಾಗಿ ಬಾಗಿಲನ್ನು ತೆರೆದರೆ ಅವನು ಅಸಹನೆಯಿಂದ ಮನೆಯೊಳಗೆ ನಡೀತಾನೆ. ಹಾಯ್ ಬಾವಾ, ನೀವು ಇಲ್ಲಿದ್ದೀರಿ? ಆಮ್ರಪಾಲಿ ಸಂತೋಷದಿಂದ ಅವನ ಕಡೆಗೆ ಮುಖ ಮಾಡಿ ಕೇಳ್ತಾಳೆ. ಈ ಆಮ್ರಪಾಲಿ ಯಾವಾಗಲೂ ಅಷ್ಟೇ ಈತನ ಕಾಲೆಳೆಯುವುದು ಅಥವಾ ರೇಗಿಸೋದು ಇವಳಿಗೆ ತುಂಬ ಇಷ್ಟ. ತನ್ನ ಸೋದರ ಮಾವನ ಕರೆಯಿಂದ ಅವನು ಸಿಟ್ಟಿಗೆದ್ದಿದ್ದ ಮತ್ತು ನನ್ನ ರಣಧೀರಿ ಅಂತ ಕರೀರಿ ಅಂತ ಕೂಡ ಹೇಳಿದ್ದ. ಆ ಒಂದು ಕರೆಯಿಂದ ಅವನು ತುಂಬ ಸಿಟ್ಟಿಗೆದ್ದಿದ್ದ. ನನ್ನ ರಣಧೀರ್ ಅಂತ ಕರೀರಿ ಅಂತ ಹೇಳ್ತಾನೆ ಬರ್ತಿದ್ದ. ನಿಮ್ಮ ಹೆಸರು ರಣಧೀರ್ ಸೂರ್ಯದೇವ್ ವರ್ಮಾ ಅಂತ ನನಗೂ ಗೊತ್ತು, ಆದರೆ ನಾನು ನಿಮ್ಮನ್ನು ಬಾವ ಎಂದು ಕರೆಯಲು ಇಷ್ಟಪಡ್ತೇನೆ ಅಂತ ಬಹಳ ಸಲ ದೂರದಿಂದಲೇ ಹೇಳ್ತಾಳೆ. ರಣಧೀರ್ ಅವಳತ್ತ ಕೋಪದ ನೋಟ ಬೀರಿ ಬೇಗನೆ ತನ್ನ ಕೋಣೆಗೆ ಹೋಗ್ತಾನೆ. ನೀನು ಎಷ್ಟೇ ಕೋಪದಿಂದ ನೋಡಿದರೂ ಕೂಡ ನಾನು ಇನ್ನೂ ನಿನ್ನ ಅತ್ತಿಗೆ ಎಂದು ನಗುತ್ತಾ ಆಮ್ರಪಾಲಿ ಕೂಡ ತನ್ನ ಕೋಣೆಗೆ ಹೋಗ್ತಾಳೆ. ಈ ಆಮ್ರಪಾಲಿ ಮತ್ತು ಈ ವ್ಯಕ್ತಿಯ ನಡುವೆ ಏನಿರಬಹುದು ಗೊತ್ತಿಲ್ಲ, ಆದರೆ ರಣಧೀರ್ನನ್ನು ಯಾವಾಗಲೂ ಕೂಡ ಕೆಳಗೆ ಹಾಕೋಕ್ಕೆ, ಆತನನ್ನು ನೋಯಿಸೋಕೆ ಅಥವಾ ಅವನ ಮರ್ಯಾದೆ ಕಳೆಯೋಕೆ ಆಮ್ರಪಾಲಿ ಕಾಯ್ತಾನೆ ಇರ್ತಾಳೆ. ಆಮ್ರಪಾಲಿಯ ಅಣ್ಣ ರಣಧೀರ್ನನ್ನು ಹಿಂಬಾಲಿಸಿ ತನ್ನ ಮಲಗುವ ಕೋಣೆಗೆ ಹೋಗ್ತಾ ಇದ್ದಾನೆ. ಹಾಯ್ ರಾಣ, ನೀನು ಇಲ್ಲಿದ್ದೀಯಾ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕೋಪ ತಡೆಯಲಾರದ ಅಭಿರಾಮ್ ಕಾಲರ್ನ ಹಿಡ್ಕೊಳ್ತಾನೆ. ಅವನ ಮುಖ ಕೋಪದಿಂದ ಕೆಂಪಾಗುತ್ತೆ. ನೀನು ಹೇಗೆ ಮಾಡಿದೀಯಾ? ಅದು ನೀನು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಇಂತಹ ಥರ್ಡ್ ಕ್ಲಾಸ್ ಕೆಲಸ ಮಾಡೋಕ್ಕೆ ಹೇಗೆ ತಾನೇ ಮನಸ್ಸು? ಒಬ್ಬ ಹುಡುಗಿಯ ಜೀವನ ನಿಮ್ಮಿಂದ ಹಾಳಾಗಿದೆ. ನಿನಗೆ ಸ್ವಲ್ಪವಾದರೂ ತಪ್ಪಿತಸ್ಥ ಭಾವನೆ ಬರ್ತಾ ಇಲ್ವಾ? ಅವಳ ಮುಖ ನೋಡುವಾಗ ನಿನಗೆ ನಿನ್ನ ತಂಗಿ ನೆನಪಾಗಲಿಲ್ವಾ? ನಿನಗನ್ನಿಸ್ತಿಲ್ವೇ ನಿನಗೆ ಅವಳ ಮುಖ ನೆನಪಾಗ್ತಾ ಇಲ್ಲ? ನೀನು ರಕ್ತಸಿಕ್ತ ರಾಕ್ಷಸ. ನಿನಗೆ ಇಷ್ಟವಾಯಿತೆ ಆ ಹುಡುಗಿ? ರಣಧೀರ್ ಎಲ್ಲ ಹೊಡೆತಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ ಹಿಂದೆ ತಿರುಗದೆ ಹೋದ. ನಂತರ ಸುಕ್ಕುಗಟ್ಟಿದ ಅಂಗಿಯನ್ನು ಸರಿಯಾಗಿ ಸರಿಪಡಿಸ್ತಾ ಇದ್ದ. ನಾನು ಆ ಹುಡುಗಿಯ ಜೀವನವನ್ನು ಹಾಳು ಮಾಡಲಿಲ್ಲ. ನೀವು ಹುಚ್ಚರ ರೀತಿ ಮಾತಾಡ್ತಾ ಇದ್ದೀರಾ. ಈಗ ಆಗಿದ್ದು ಆಗೋಯ್ತು. ಅವಳು ನನ್ನ ಜೀವನದಲ್ಲಿ ಹೆಂಡತಿಯಾಗುವುದು ಸರಿಯಲ್ಲದಿದ್ದರೂ ಕೂಡ ನೋಡಿ ಮಿಸ್ಟರ್ ಬಾವ, ಹೋಗಿ ಹುಡುಕಿ, ಅವಳು ನನ್ನ ಆತ್ಮಸಂಗಾತಿ. ಅಭಿರಾಮ್ ನನ್ನ ಕೋಣೆಯಿಂದ ಹೊರಗೆ ತಳ್ಳಿ ಬಾಗಿಲನ್ನು ಲಾಕ್ ಮಾಡಿ ಹಾಸಿಗೆ ಮೇಲೆ ಮಲಗ್ತಾನೆ. ಮೊಬೈಲ್ ನೋಟಿಫಿಕೇಷನ್ ಶಬ್ದಗಳನ್ನು ಕೇಳಲು ತನ್ನ ಮೊಬೈಲ್ ಫೋನನ್ನು ತೆರೆದ ರಣಧೀರ್ ಹೋಟೆಲ್ ಮ್ಯಾನೇಜರ್ ಕಳಿಸಿದ ಕೆಲವೊಂದಷ್ಟು ವಿಡಿಯೋವನ್ನು ನೋಡಿ ಸಾವೇರಿ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೂಡ ಪಡಿತಾರೆ. ಅವನು ಅದನ್ನು ಕಂಡುಕೊಳ್ಳುವ ಭರವಸೆಯಿಂದ ವಿಡಿಯೋಗಳನ್ನೆಲ್ಲ ಕುತೂಹಲದಿಂದ ಪ್ಲೇ ಮಾಡ್ತಿರ್ತಾನೆ. ಏನಾದರೂ ಮಾಡಿ ಈ ಹುಡುಗಿಯನ್ನು ನಾನು ಹಿಡಿಯಬೇಕು, ಅವಳನ್ನು ಮೀಟ್ ಮಾಡಲೇಬೇಕು, ಅವಳ ಜೊತೆ ಒಂದಷ್ಟು ಮಾತುಕತೆಗಳನ್ನು ಆಡಬೇಕು ಅಂತ ಅವನು ನಿರ್ಧರಿಸಿ ಆಗಿತ್ತು. ಪರದೆಯ ಮೇಲೆ ಸಾವೇರಿಯ ಮುಖ, ಸಂತೋಷದ ಮುಖವನ್ನು ನೋಡಿದ ರಣಧೀರ್ನ ತುಟಿಗಳಲ್ಲಿ ಒಂದು ಸಣ್ಣ ನಗು ಕಾಣಿಸಿಕೊಳ್ಳುತ್ತೆ. ಅದ್ಯಾಕೆ ಆಕೆಯ ಮೇಲೆ ಅಂತಹ ಆಕರ್ಷಣೆ? ಇವರಿಬ್ಬರ ನಡುವೆ ಅದೆಂತಹ ಒಂದು ಸಂಬಂಧ ಇರಬಹುದು? ನೋಡೋಣ ಮುಂದುವರೆದ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಯಾವುದೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಆಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.